ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅವನ ಶಿಕ್ಷೆ ಆಗಬೇಕಂತ ಹೇಳಿ ಎಲ್ಲರೂ ಸೇರಿ ಇವತ್ತು ಸಭೆಯನ್ನು ಕೊಡೋದು ನಾವು ಬಂದಿದ್ದೇವೆ. ಬಂಧುಗಳೇ, ಹಿಂದೆ ನಮ್ಮ ಎಸ್.ಸಿ ವ್ಯಕ್ತಿಗಳೇ ಇದ್ದಾನೆ, ಆದರೆ ಹಿಂದೆ ಕುತಂತ್ರ ಮನುವಾದಿಗಳ ಕುತಂತ್ರ ಇದೆ. ಮನುವಾದಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಾಬಾ ಸಾಹೇಬರನ್ನ ಸಂವಿಧಾನ ಅಂತ ಹಾಕಿ ತಮ್ಮ ಒಂದು ಮನುವಾದ ಸಂವಿಧಾನ ಎಂಥದ್ದು ಸಂವಿಧಾನ ಓದಬಾರ್ದಂತೆ, ವಿದ್ಯೆಯನ್ನು ಕಲಿಯಬಾರ್ದಂತೆ, ಯಾರ ವೇದವನ್ನು ಓದ್ತಾರೆ ಅವರ ಮಾತ್ರ ಚುನಾವಣೆ ನಿಲ್ಲಬೇಕಂತೆ, ನಾವು ಹಿಂದೂಗಳಂತ ಹೇಳ್ಕೋಬೇಕಂತೆ. ಹಿಂದೂಗಳಲ್ಲಿ ನಾ ಹೇಳ್ಕೊಳಕ್ಕೆ ಇಷ್ಟಪಟ್ಟರು ಅಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಒಂದು ನಿರ್ಮಾಣ ಮಾಡಿದ್ದಾರೆ ವೇದದಲ್ಲಿ. ಏನಪ್ಪ, ಬ್ರಾಹ್ಮಣ ಅಷ್ಟು ಶ್ರೇಷ್ಠ, ಅವೇ ಒಬಿಸಿಗಳು ಅವರು ಏನೋ ಮುಜುರಿ ಹುಟ್ಟಿದ್ದಾರೆ, ಹೊಟ್ಟೆಯಿಂದ ಕ್ಷತ್ರಿಯ ಹುಟ್ಟಿದಾರಂತೆ, ಕೈಯಿಂದ ಹೊಟ್ಟೆಯಿಂದ ಒಬಿಸಿಗಳು ಹುಟ್ಟಿದಾರಂತೆ, ಬಾರಿಂದ ನಾವು ಶೂದ್ರೆಲ್ಲ ಹುಟ್ಟಿದಾರಂತೆ. ಇದು ವೈಜ್ಞಾನಿಕವಾಗಿ ಯಾವ್ದಾದ್ರು ಸತ್ತಿದೆಯಾ? ಇದು ತಲೆಯಿಂದ, ಬಾಯಿಯಿಂದ, ಕೈಯಿಂದ, ಹೊಟ್ಟೆಯಿಂದ, ಕಾಲಿಂದ ಯಾರಾದ್ರೂ ಮನಸ್ಸು ಹುಟ್ಟಕ್ಕೆ ಸಾಧ್ಯನಾ? ನಮ್ಗೆಲ್ಲ ತಂದೆ ತಾಯಿಯಿಂದ ನಾವು ಜನ್ಮ ಕೊಟ್ಟಿದ್ದೇವೆ. ನಮ್ಮ ತಂದೆ ತಾಯಿಗಳಿಂದ ನಾವು ಇವತ್ತು ನಾವು ಮನುಷ್ಯರಾಗಿ ನಾವು ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಓಟಿನ ಅಧಿಕಾರ, ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ರಾಜಕೀಯ ವ್ಯವಸ್ಥೆ, ಎಲ್ಲರೂ ಸಮಾನವಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಾಗಿ ಬಾಳಾಗಿ ಮಾಡ್ಬೇಕಂತೇಳಿ ಎಲ್ಲರಿಗೂ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಇವತ್ತು ನಮ್ಮ ಸಂವಿಧಾನ ಕೊಡ್ತಾ ಇದೆ. ಆದರೆ ಇವತ್ತು ಮನುವಾದಿಗಳು ಎಲ್ಲೋ ಊರಿಂದ ಹೊರಗಿಂದ ಬಂದಂತ ಆರ್ಯನ್ಸ್ ನಮ್ಮ ರಾಜರನ್ನ ಕೊಂದು ಇವತ್ತು ನಾವೇ ರಾಜರಂತ ಘೋಷಣೆ ಮಾಡಿ ನಮ್ಮ ಅನೇಕ ರೀತಿಯಿಂದ ನಮ್ಮ ಬಹುಜನರ ಮೇಲೆ ಶೋಷಣೆಯನ್ನ ಮಾಡಿ ನಮ್ಮನ್ನ ಜಾತಿ ನಾವು ಮಾಡದಂತ ಹೊಟ್ಟೆ ಪಡೆಯದಂತ ಕಸುಬುಗಳ ಮೇಲೆ ನಮ್ಮ ಜಾತಿಗಳನ್ನ ಮಾಡಿ ನಮ್ಮ ಅಣ್ಣ ತಮ್ಮರನ್ನ ಅತ್ತಂಗಿನ ಹೊಡೆದು ಆಳುವಂತ ವ್ಯವಸ್ಥೆ ಇವತ್ತು ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮಗೂ ಇವತ್ತು ರೊಟ್ಟಿ ಹೋಗ್ದಂಗೆ ಹೋಗುದು. ಇವತ್ತು ಮೀಸಲಾತಿ ಅಂತ ಕೊಟ್ಟೇವೆ, 5% 6% ಭದ್ರವತಿಂದ. ಆದ್ರೆ ಸಂವಿಧಾನದಲ್ಲಿ ಕೊಟ್ಟಂತ ಹಕ್ಕುಗಳು ನಮ್ಗೆ ಯಾವ ಇದುವರೆಗೆ 26 ವರ್ಷ ಅದು ಸಂವಿಧಾನ ಯಾಕೆ ಸಿಕ್ಕಿಲ್ಲಪ್ಪ ಅಂದ್ರೆ ನಮ್ಮ ಜಾತಿಗಳನ್ನ ಹೊಡೆದು ನಮ್ಮ ಏಕತೆಯಿಂದ ನಮ್ಮ ಹುಡುಗ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಸ್ಟಾಫ್ ಕೂಡ ಇವತ್ತು ಸಂವಿಧಾನದಲ್ಲಿ ಕೂಡ ಅವ್ರ ಮೇಲೆ ಅವ್ರು ಸರಿಯಾದ ಪಗಾರ ಕೊಡ್ತಾ ಇಲ್ಲ. ಈ ವ್ಯವಸ್ಥೆ ಎಲ್ಲ